ಸೊ ಫ್ರೆಂಡ್ಸ್ ನಮಸ್ಕಾರ. ತುಂಬಾ ಜನ ಕೇಳೋದು ಯಾವ ಆನೆಗೆ ಜಾಸ್ತಿ ಪೆಟ್ ಆಗಿದೆ, ಸೊ ಏನಾಗಿದೆ, ಕ್ಯಾಪ್ಟನ್ ಸೇಫ್ ಆಗಿದೆಯಾ ಅಂತ. ಸೊ ಮೊದಲಿಗೆ ಹೇಳೋದಾದ್ರೆ ಎರಡು ಆನೆಗಳು ಕೂಡ ಸೇಫ್ ಆಗಿದೆ. ಮದ ಅಂತ ಬಂದ್ರೆ, ಜಗಳ ಅಂತ ಬಂದ್ರೆ ಎರಡು ಆನೆಗಳು ಸರಿಯಾಗಿ ಫೈಟ್ ಮಾಡ್ತವೆ. ಸೊ ಡೂ ಆರ್ ಡೈ ಸಿಚುವೇಶನ್ ತನಕನೂ ಕೂಡ ಹೋಗುತ್ತೆ. ಅದೊಂದು ಮುಖ್ಯವಾದಂತ ವಿಚಾರ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಆದ್ರೆ ಇಲ್ಲಿ ಮುಖಾಮುಖಿ ಆಗಿರುವಂತದ್ದು ಭೀಮಾ ಮತ್ತೆ ಕ್ಯಾಪ್ಟನ್. ಸೊ ಇದಕ್ಕೂ ಮುಂಚೆ ಕ್ಯಾಪ್ಟನ್ ಕರಡಿ ಜೊತೆ ಫೈಟ್ ಆಡಿದ್ದು, ಅದು ಸೆನ್ಸೇಷನ್ ಆಗಿತ್ತು. ಆ ಬಳಿಕ ಕ್ಯಾಪ್ಟನ್ ಬೇರೆ ಆನೆಗಳ ಜೊತೆ ಮುಖಾಮುಖಿ ಆಗಿರ್ಬೋದು, ಆದ್ರೆ ಜಗಳದ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅದೊಂದು ಪಕ್ಕಕ್ಕೆ ಇಡೋದಾದ್ರೆ, ಈಗ ಸದ್ಯಕ್ಕೆ ಒಂದು ವಿಚಾರ ಸೆನ್ಸೇಷನ್ ಆಗಿದ್ದಂತೂ ಭೀಮಾ ಮತ್ತೆ ನಮ್ಮ ಕ್ಯಾಪ್ಟನ್ ಫೈಟ್ ಆಡಿದ್ದು. ತುಂಬಾ ಅಂದ್ರೆ ತುಂಬಾನೇ ಎಲ್ಲಾ ಕಡೆ ಅದೇ ಒಂದು ಮಾತಾಗಿದೆ. ಸೊ ಭೀಮಾ ಮತ್ತೆ ಕ್ಯಾಪ್ಟನ್ ಫೈಟ್ ಆಡಿದ್ರು, ರಕ್ತ ಬಂತು, ಈ ಎರಡು ಆನೆಗಳಿಗೂ ಕೂಡ ಗಾಯ ಆಗಿದೆ ಅಂತ. ಸೊ ಗಾಯ ಆಗುವುದು, ಜಗಳಾಡುವುದೆಲ್ಲ ಕಾಮನ್ ಆಗಿರುತ್ತೆ. ಸೊ ಅದು ಪ್ರಕೃತಿ ಅಂತಾನೆ ಹೇಳ್ಬೋದು. ಗಾಯಗಳಾದ್ರೆ ಕಾಡಿನಲ್ಲಿ ತಾನಾಗ್ತಾನೆ ವಾಸಿ ಮಾಡ್ಕೊಳ್ತವೆ. ಸೊ ಒಂದು ಕೆಪಾಸಿಟಿ ಕಾಡಾನೆಗಳಿಗೆ ಅಂದ್ರೆ ಕಾಡು ಪ್ರಾಣಿಗಳಿಗೆ ಇರ್ತವೆ. ಸೊ ಬೇರೆ ಉದಾಹರಣೆ ತಗೊಂಡ್ರೆ ನಮ್ಮ ಹುಲಿ ಆಗಿರ್ಬೋದು, ಹುಲಿಗಳು ಕೂಡ ಸಿಕ್ಕಾಪಟ್ಟೆ ಫೈಟ್, ಡೂ ಆರ್ ಡೈ ಫೈಟ್ ಆಡುತ್ತೆ. ಸೊ ತನಗ್ ತಾನೇ ಒಂದು ವಾಸಿ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇನೆ ಆಗೋದು. ಭೀಮಾ ಮತ್ತೆ ಕ್ಯಾಪ್ಟನ್ ಫೈಟ್ ಆಡಿದ್ಯಲ್ಲ, ಜಾಸ್ತಿ ಏಟ್ ಆಗಿರುವುದು ನಮ್ಮ ಕ್ಯಾಪ್ಟನ್ಗೆನೆ. ಸೊ ಕುತ್ತಿಗೆ ಭಾಗದಲ್ಲೂ ಸಹ ನೀವು ವಿಡಿಯೋದಲ್ಲಿ ಫುಟೇಜ್ ನಡ್ಕೊಂಡು ಹೋಗ್ತಿರೋದನ್ನ ನೋಡ್ಬೋದು. ಸೊ ಕ್ಯಾಪ್ಟನ್ಗೆ ಜಾಸ್ತಿ ಬಹುಶಃ ಏಟ್ ಆಗಿರುತ್ತೆ. ಭೀಮನಿಗೂ ಕೂಡ ಆಗಿದೆ, ಕ್ಯಾಪ್ಟನ್ ಇನ್ನಷ್ಟು ಜಾಸ್ತಿ ಏಟ್ ಆಗಿದೆ ಕಂಪೇರ್ ಟು ಭೀಮಾ. ಕ್ಯಾಪ್ಟನ್ಗೆ ಜಾಸ್ತಿ. ಕ್ಯಾಪ್ಟನ್ ಸದ್ಯಕ್ಕೆ ಈಗ ಕರಡಿ ಇಲ್ವಲ್ಲ, ಒಂದು ಕರಡಿ ಪ್ಲೇಸ್ ನ ಕ್ಯಾಪ್ಟನ್ ತಗೊಂಡು ರೂಲ್ ಮಾಡ್ತಾ ಇದ್ದಾನೆ. ಬೀಟಮ್ಮ ಗುಂಪಿನ ಒಂದು ಪ್ರಮುಖ ಸದಸ್ಯ ಕ್ಯಾಪ್ಟನ್. ಬೀಟಮ್ಮ ಗುಂಪಿನಿಂದ ಭೀಮಾ ಕೂಡ ಹೋಗಿ ಬಂದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾನೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇನೆ, ಚಿಕ್ಕಮಂಗ್ಳೂರ್ ಭಾಗ ತನಕ ಕೂಡ ಹೋಗಿದ್ದ ಬೀಟಮ್ಮ ಗುಂಪು ಜೊತೆ, ಅದು ಕೂಡ ನೋಡಿರ್ಬೋದು. ಸೊ ನಂತರದಲ್ಲಿ ಏನಾಯ್ತು, ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ ಭಾಗದಲ್ಲಿ ಅಭಿಮನ್ಯು ಟೀಮ್ ಕ್ಯಾಂಪ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿಂದ ಕ್ಯಾಂಪ್ ಜಾಗ ಖಾಲಿ ಮಾಡಿ ವಾಪಸ್ ಮೂಡ್ಗೆರೆಗೆ ಶಿಫ್ಟ್ ಮಾಡ್ತಾರೆ. ಸೊ ಅದು ಎಲ್ಲ ಸ್ಟೋರಿ ಗೊತ್ತಿರ್ಬೋದು ನಿಮ್ಗೆ, ಅಂದ್ರೆ ಕಾರ್ಯಾಚರಣೆ ಟೈಮ್ಗೆ ಬಂದಂತ ಟೈಮ್ ನಲ್ಲಿ. ಸೊ ಆ ರೀತಿಯಲ್ಲಿ ಆಗಿತ್ತು. ಆಗ ಮಸ್ತಿನಲ್ಲಿದ್ದ ಭೀಮಾ. ಸೊ ಈಗಲೂ ಕೂಡ ಮಸ್ತಿನಲ್ಲಿದ್ದಾನೆ ಭೀಮಾ. ಕ್ಯಾಪ್ಟನ್ ಕೂಡ ಮಸ್ತಿನಲ್ಲಿದ್ದಾರೆ. ಸೊ ಜಗಳ ಸರ್ವೇ ಸಾಮಾನ್ಯ. ಸೊ ಒಂಚಾಗ್ತಾನೆ ಇರ್ತಾರೆ ಒಂದು ಮದ ಬಂದಂತ ಕಾಡಾನೆಗಳು. ಸೊ 2-3 ಬಾರಿ ಫೈಟ್ ಆಗಿದೆ, ಮತ್ತೆ ಹುಡುಕ್ತಾನೆ ಇರ್ತಾನೆ ಭೀಮಾ ಫೈಟ್ ಮಾಡಕ್ಕೆ. ಸೊ ಆ ರೀತಿ ಈಗಲೂ ಕೂಡ ಬಿಕ್ಕೋಡು ಭಾಗದಲ್ಲಿ ಭೀಮಾ ಕೂಡ ಇದ್ದಾನೆ. ಸೊ ಆತ ಇದ್ದಿದ್ದು ಕೆಂಚಮೋಸ್ಕೋಟೆ ಅಂದ್ರೆ ಆಲೂರು ಭಾಗದಲ್ಲಿ ಇದ್ದಂತ ಭೀಮಾ ನೋಡಿ ಮಸ್ತಿಗೆ ಬಂದಂತ ಟೈಮ್ ನಲ್ಲಿ ಕ್ಯಾಪ್ಟನ್ ಮತ್ತೆ ಬೇರೆ ಆನೆಗಳನ್ನ ಹುಡ್ಕೊಂಡು ಬಿಕ್ಕೋಡ್ಗೆ ಬರ್ತಾನೆ. ಅಲ್ಲಿ ಕ್ಯಾಪ್ಟನ್ ಮುಖಾಮುಖಿ ಆದಂತ ಟೈಮ್ ಅಲ್ಲಿ ಸರಿಯಾಗಿ ಫೈಟ್ ಆಗುತ್ತೆ. ಸೊ ಕಳೆದ ಇಂಟರ್ವ್ಯೂ ನಲ್ಲಿ ನೋಡಬಹುದು, ಗ್ರಾಮಸ್ಥರು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಅವರು ಸ್ವತಃ ಕಣ್ಣಾರೆ ನೋಡಿದ್ದಾರೆ, ಮತ್ತೆ ಅವರ ಜಮೀನ್ ಹತ್ರನೇ ಗಲಾಟೆಗಳಾಗಿತ್ತು, ಮತ್ತೆ ಒಂದು ಮಾರ್ಕ್ಸ್ ಗಳು, ಬ್ಲಡ್ ಗಳಾಗಿರುವಂತದ್ದು ಎಲ್ಲನ್ನೂ ಕೂಡ ಅವರು ಅಬ್ಸರ್ವ್ ಮಾಡಿದ್ದಾರೆ. ಸೊ ಕ್ಯಾಪ್ಟನ್ ಮತ್ತೆ ಭೀಮಾ ಎರಡನ್ನೂ ಕೂಡ ನೋಡಿದ್ದಾರೆ. ಜಗಳ ಆಗಿದ್ದು ರಾತ್ರಿ, ಮತ್ತೆ ಬೇರೆ ಬೇರೆ ಟೈಮ್ ನಲ್ಲೂ ಕೂಡ ಆಗಿದೆ. ಸೊ ಅದನ್ನು ಕೂಡ ಅವ್ರು ಗಮನಿಸಿರ್ತಾರೆ. ರಾತ್ರಿ ಅವರು ನೋಡಿದಂತವ್ರು ಒಳಗಡೆ ಹೋಗ್ತಾರೆ. ಸೊ ಕಂಪ್ಲೀಟ್ ಜಗಳ ಆಗ್ತಿದ್ದು ಎಲ್ಲವನ್ನೂ ಕೂಡ ಅವರು ಅಬ್ಸರ್ವ್ ಮಾಡಿದ್ದು ಪ್ರತ್ಯಕ್ಷದರ್ಶಿ ಅವರೇ ಸ್ವತಃ ವಿಡಿಯೋದಲ್ಲೂ ಸಹ ಹೇಳ್ತಾರೆ. ಒಂದು ವಿಡಿಯೋನ ಸಹ ನೋಡಿರ್ತೀರಾ. ಸೊ ಹೀಗಾಗಿ ಕ್ಯಾಪ್ಟನ್ ಮತ್ತೆ ಭೀಮಾ ಏನ್ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಹತ್ರನೇ ಇರೋದು. ಏರ್ ಡಿಸ್ಟೆನ್ಸ್ ನೋಡಿದ್ರೆ ಆನೆಗಳ ಒಂದು ಏರ್ ಡಿಸ್ಟೆನ್ಸ್ 5-6 ಕಿಲೋಮೀಟರ್ ಹತ್ರದಲ್ಲೇ ಇರ್ತಾರೆ. ಸೊ ಒಂದು ಮುಖಾಮುಖಿ ಆಗಿರುವಂತಹ ವಿಡಿಯೋಗಳನ್ನು ಕೂಡ ನೋಡಿರ್ಬೋದು. ಆದ್ರೆ ಫೈಟ್ ವಿಡಿಯೋ ತುಂಬಾ ಜನ ಕೇಳ್ತಾರೆ, ಫೈಟ್ ವಿಡಿಯೋ ಯಾರು ಕೂಡ ಮಾಡಿರೋದಿಲ್ಲ. ಆ ಒಂದು ಟೈಮ್ ಅಲ್ಲಿ ರಾತ್ರಿ ಟೈಮ್ ನಲ್ಲಿ ಆಗಿರುತ್ತೆ, ಸಂಜೆ ಟೈಮ್ ನಲ್ಲಿ ಆಗಿರುತ್ತೆ, ಕಾಡು ಒಳಗಡೆ ಆಗಿರುತ್ತೆ. ಸೊ ಈ ರೀತಿಯಾದಂತಹ ಟೈಮ್ ಯಾರು ಕೂಡ ವಿಡಿಯೋ ಮಾಡಕ್ ಹೋಗಿರೋದಿಲ್ಲ. ಒಟ್ಟಿನಲ್ಲಿ ಭೀಮಾ ಮತ್ತೆ ಕ್ಯಾಪ್ಟನ್ ನ ಮತ್ತೆ ಮುಖಾಮುಖಿ ಆಗಕ್ಕೆ ಬಿಡಬಾರ್ದು, ಫೈಟ್ ನಡಿಬಾರ್ದು. ಫೈಟ್ ನಡೆದ್ರೆ ಏನಾಗುತ್ತೆ, ಗಾಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಗಾಯಗಳು ಜಾಸ್ತಿ ಆದ್ರೆ ಮತ್ತೆ ಸಮಸ್ಯೆಗಳಾಗುತ್ತೆ, ಗಾಯ ವಾಸಿ ಆಗೋದಿಲ್ಲ ಬೇಗ. ಸೊ ಆ ರೀತಿ ಮತ್ತೆ ಅದಕ್ಕೆ ಗಾಯ ವಾಸಿ ಆಗದೆ ಅದಕ್ಕೆ ಏನಾದ್ರು ಹುಳಗಳು ಸೇರ್ಕೊಂಡ್ರೆ ಕೊಳ್ತೋಗುವಂತ ಚಾನ್ಸಸ್ ಇರುತ್ತೆ. ತುಂಬಾನೇ ಅದು ಆನೆಗಳೇ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಫೈಟ್ ಆಡಕ್ಕೆ ಬಿಡಬಾರ್ದು. ಸಿಬ್ಬಂದಿ ವರ್ಗದವರು ಬೇರೆ ಬೇರೆ ಮಾಡ್ಬೇಕು, ಆನೆನ ಓಡಿಸ್ಬೇಕು. ಸೊ ಎರಡು ಮುಖಾಮುಖಿ ಆಗದೆ ಇರೋ ರೀತಿ ನೋಡ್ಕೋಬೇಕು ಭೀಮಾ ಮತ್ತೆ ಕ್ಯಾಪ್ಟನ್ ವಿಚಾರದಲ್ಲಿ. ಸೊ ಕ್ಯಾಪ್ಟನ್ಗೆನೆ ಜಾಸ್ತಿ ಏಟ್ ಆಗಿರೋದು. ಸೊ ಆದಷ್ಟು ಬೇಗ ರಿಕವರ್ ಆಗ್ಲಿ ಎರಡು ಆನೆಗಳು. ಸ್ವಲ್ಪ ಕಾಮ್ ಡೌನ್ ಆಗೋ ತನಕ ಆನೆಗಳನ್ನ ದೂರನೇ ಇಟ್ರೆ ಒಳ್ಳೇದು. ಸೊ ಈಗ ಕ್ಯಾಪ್ಟನ್ ನೋಡೋದ್ರೆ ಬಿಕ್ಕೋಡ್ ಭಾಗದಲ್ಲಿ ಇದ್ದಾನೆ. ನಮ್ಮ ಭೀಮಾ ಸ್ವಲ್ಪ ಈಗ ಬಿಕ್ಕೋಡಿಂದ ಸ್ವಲ್ಪ ದೂರಕ್ಕೆ ಹೋಗಿ, ಏನೋ 5-6 ಕಿಲೋಮೀಟರ್ ದೂರ ಕಡೆಗರ್ಜಿ ಅಂತ ಬರುತ್ತೆ. ಸೊ ಆ ಕಡೆ ಹೋಗಿದ್ದಾನೆ. ಅರೇಳಿಗೆ ಸ್ವಲ್ಪ ಹತ್ರ ಆಗ್ಬೋದು ಒಂದು ಡಿಸ್ಟೆನ್ಸ್. ಸೊ ಆ ಕಡೆ ಹೋಗಿದ್ದಾನೆ, ಬರ್ತಾ ಇರ್ತಾನೆ, ಬಂದು ಹೋಗೋದು ಮಾಡ್ತಾನೆ. ಆದ್ರೆ ಸಕಲೇಶ್ಪುರ ಅಂತೂ ಬಿಟ್ಟು ಹೋಗಿದಿಲ್ಲ. ಸಕಲೇಶ್ಪುರ ತಾಲೂಕು ಅಂತೂ ಬಿಟ್ಟು ಹೋಗಿಲ್ಲ ಭೀಮಾ. ಬೇಲೂರು ತಾಲೂಕು, ಸಕಲೇಶ್ಪುರ ತಾಲೂಕಿನಲ್ಲೇ ಇದ್ದಾನೆ ನಮ್ಮ ಭೀಮಾ. ಸೊ ಆ ರೀತಿಯ ಒಂದು ಆನೆ ಭೀಮನ ಬಗ್ಗೆ ಹೇಳುವಂತದ್ದು ಸಾಕಷ್ಟು ವರ್ಷಗಳಿಂದ ಭೀಮಾ ಇಲ್ಲಿ ತನ್ನ ಒಂದು ಪ್ಲೇಸ್ ಅನ್ನ ಕಾಪಾಡ್ಕೊಂಡ್ಬಂದಿದ್ದಾನೆ. ಕ್ಯಾಪ್ಟನ್ ಕೂಡ ಅಷ್ಟೇ 4 ವರ್ಷಗಳಿಂದ ಇಲ್ಲೇ ಇರೋದು. ಭೀಮಾ ಕೂಡ ಬೇರೆ ಕಡೆಯಿಂದಾನೆ ಬಂದಿರುವಂತ ಆನೆ, ವಲಸೆ ಬಂದಿರುವಂತ ಆನೆ. ಮೂಲತಃ ಇಲ್ಲಿರುವಂತ ಆನೆ ಸಕಲೇಶ್ಪುರದ ಆನೆ ಅಲ್ವೇ ಅಲ್ಲ. ನೀವು ಗಮನಿಸಿರ್ಬೋದು, ಸಕಲೇಶ್ಪುರದ ಆನೆಗಳು ಯಾವ ರೀತಿ ಇರುತ್ತೆ, ಉದ್ದ ದಂತ ಅಂತೂ ಇರೋದಿಲ್ಲ, ಚಿಕ್ಕದಾಗಿರುವಂತ ದಂತ. ಎಕ್ಸಾಂಪಲ್ ಕರಡಿ, ಗುಂಡ, ಮತ್ತೆ ನಮ್ಮ ಭೀಷ್ಮ. ಸೊ ಆ ರೀತಿ ಎಲ್ಲ ಸಣ್ಣದಾಗಿರುವಂತದಂತ. ಸೊ ಆ ರೀತಿಯ ಒಂದು, ಆಮೇಲೆ ಸೈಜ್ ಕೂಡ
ಸಣ್ಣ ಇರುತ್ತೆ, ಅಂದ್ರೆ ಹೈಟ್ ನಲ್ಲಿ ಸಣ್ಣ ಕೊಳ್ಳ ಅಂತ ಆನೆ ಅಂತ ಹೇಳ್ಬೋದು, ಒಂದು 8 ಅಡಿ. ಸೊ ಆ ರೀತಿ ಆನೆಗಳು ನಮ್ಮ ಸಕಲೇಶ್ಪುರ ಭಾಗದಲ್ಲಿರುವಂತ ಆನೆಗಳು. ಸೊ ಈ ರೀತಿ ಕ್ಯಾಪ್ಟನ್ ಆಗಿರ್ಬೋದು, ಕ್ಯಾಪ್ಟನ್ ಬಹುಶಃ ಕೊಡಗುವಿಂದ ಬಂದಿದೆ ಅಂತಾರೆ. ಮತ್ತೆ ನಮ್ಮ ಭೀಮಾ ಹಲವು ವರ್ಷಗಳಿಂದಾನೇ ಬನ್ನೇರ್ಘಟ್ಟ ಭಾಗದಿಂದ ಬಂದಿರ್ಬೋದು ಅಂತಾರೆ. ಸೊ ಆ ರೀತಿ ವ್ಯತ್ಯಾಸ ನೋಡೋದಾದ್ರೆ ಸದ್ಯಕ್ಕೆ ಇಲ್ಲೇ ಒಂದು ಜಾಂಡ ಊರಿರುವಂತದ್ದು, ಅಂದ್ರೆ ಸುಮಾರು ಒಂದು ಆಗಿರ್ಬೋದು 7-8 ವರ್ಷದಿಂದಾನೇ ಏನೊಂದು ಸಕಲೇಶ್ಪುರ ಭಾಗದಲ್ಲಿರ್ಬೋದು. ಆಗ್ಲಿಂದಲೂ ಒಂದು ಪ್ರಖ್ಯಾತಿನ ಪಡ್ಕೊಂಡಿದ್ದ ಭೀಮಾ ನಂತರದಲ್ಲಿ ಬೇರೆ ಬೇರೆ ಆನೆಗಳು ನೇಮನ ತಗೊಳ್ತಾ ಹೋಯ್ತು. ಈಗಲೂ ಕೂಡ ಭೀಮನ ಹೆಸರು ಚಾಲ್ತಿಯಲ್ಲಿದೆ. ಸೊ ಚಿಕ್ಕಮಗಳೂರು ಭಾಗ ಮೂಡಿಗೆರೆ ಭಾಗದಲ್ಲಿ ನೋಡಿದ್ರೆ ನಮ್ಮ ಮೂಡಿಗೆರೆ ಬೈರ, ಈಗಲೂ ಕೂಡ ಮೂಡಿಗೆರೆ ಬೈರ ಆರಾಮಾಗಿದ್ದಾನೆ. ಸೊ ಅದೊಂದು ಬೇರೆ ಪಾರ್ಟ್. ಸೊ ಆತ ಕೂಡ ಅದು ಅದ್ಭುತವಾದಂತ ಆನೆ, ಜೈಜಾಂಟಿಕ್ ಆಗಿರುವಂತಹ ಆನೆ. ಈ ಕಡೆ ಆ ಭಾಗದಲ್ಲಿ ಭೀಮಾ ಒಂದು ನೇಮ್ ಅನ್ನ ತೆಗೆದುಕೊಂಡಿರುವಂತದ್ದು ತುಂಬಾ ಜನರಿಗೆ ಇಷ್ಟ. ಮತ್ತೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ. ಭೀಮಾ ಬಂತು ಅಂದ್ರೆ ತುಂಬಾ ಜನ ನೋಡಕ್ಕೆ ಬರ್ತಾರೆ, ರೋಡ್ ಸೈಡ್ ನಿಂತ್ಕೋತಾರೆ. ಇಲ್ಲಿ ತನಕ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಭೀಮಾ. ಸೊ ಅದು ಎಲ್ರು ಕೂಡ ಹೇಳುವಂತದ್ದು, ಗ್ರಾಮಸ್ಥರು ಕಳೆದ ವಿಡಿಯೋದಲ್ಲಿ ಗ್ರಾಮಸ್ಥರು ಹೇಳ್ತಾರಲ್ಲ ನೋಡಿರ್ಬೋದು, ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ಯಾವ ಮನೆ ಮೇಲೆ ಕೂಡ ದಾಳಿ ಮಾಡಿಲ್ಲ. ಸೊ ಆತ ಪಡೆಗೆ ಆತ ನಡ್ಕೊಂಡು ಹೋಗ್ತಾನೆ. ದೂರದಲ್ಲಿ ನಿಂತ್ಕೊಂಡ್ಬೇಕಾದ್ರೆ ನೋಡ್ಬೋದು, ಹತ್ತಿರಕ್ಕೆ ಹೋದ್ರೆ ಡೇಂಜರ್. ಸೊ ಹೀಗಾಗಿ ಭೀಮನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ. ಆತ ಒಂದು ರೋಡ್ ಇರುತ್ತಲ್ಲ, ಆತನಿಂದ ಒಂದು ದಾರಿ ಇರುತ್ತಲ್ಲ, ಆನೆ ನಡೆದಿದ್ದೆ ದಾರಿ. ಸೊ ಆತನ ಆರಾಮಾಗಿ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾನೆ, ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ. ದೂರದಲ್ಲಿ ETF ಅವರು ಕೂಡ, ಅಂದ್ರೆ ಫಾರೆಸ್ಟ್ ಸಿಬ್ಬಂದಿ ಅವರು ಕೂಡ ಇರ್ತಾರೆ, ಅವ್ರ ಪಾಡೆ ಆನೆ ಓಡಿಸುವಂತದ್ದು ಆಗಿರ್ಬೋದು. ಆತ ಗೊತ್ತಾಗತ್ತೆ ಅವನಿಗೆ ದಾರಿ, ಫಾರೆಸ್ಟ್ ದಾರಿ ಆಗಿರ್ಬೋದು, ಮತ್ತೆ ಊರಿನ ದಾರಿ. ಪಡೆಗೆ ಹೋಗ್ತಾನೆ, ಯಾರಿಗೂ ಕೂಡ ತಲೆ ಕೆಡ್ಸ್ಕೊಳಲ್ಲ. ಡೋಂಟ್ ಕೇರ್ ಪಾಲಿಸಿ ಅಂತಾರಲ್ಲ, ಭೀಮನದ ಆತರ, ಆ ರೀತಿಯ ಒಂದು ಗತ್ತು ಭೀಮನದ್ದು. ಅಂದ್ರೆ ಬೇರೆ ಬೇರೆ ಆನೆಗಳಾಗ್ಬಿಟ್ರೆ, ಈ ರೀತಿ ಕರಡಿ ಆನೆಗಳೆಲ್ಲ ಆಗ್ಬಿಟ್ರೆ ಮನುಷ್ಯರು ನೋಡಿದ್ರೆ ಸಾಕು ಬೆರೆಸ್ಕೊಂಡು ಹೋಗ್ಬಿಡುತ್ತೆ, ಅಟ್ಟಿಸ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಭೀಮಾ ಇಲ್ಲಿ ತನಕ ಆತರ ಮಾಡಿಲ್ಲ. ಸೊ ಆತರ ಒಂದು ಪರ್ಸನಾಲಿಟಿ ಭೀಮನದ್ದು. ಸೊ ಭೀಮಾ ಕ್ಯಾಪ್ಟನ್ ಮುಖಾಮುಖಿ ಆಗ್ಬಾರ್ದು. ಸೊ ಆದ್ರೆ ಗಲಾಟೆಗಳಾಗ್ತವೆ, ಜಗಳ, ಸುಮ್ನೆ ಗಾಯಗಳು ಮಾಡ್ಕೊಳ್ತಾ ಹೋಗ್ತವೆ, ಆದ್ರೆ ವಾಸಿಯಾಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹೀಗಾಗಿ ಮತ್ತೊಮ್ಮೆ ಈ ರೀತಿ ಆಗದೆ ಇರುವ ರೀತಿ ಸಿಬ್ಬಂದಿ ವರ್ಗದವರು ಏನಾದ್ರು ಪ್ರಯತ್ನ ಪಟ್ರೆ ಅನುಕೂಲ ಆಗ್ಬೋದು. ಮತ್ತೆ ಫೈಟ್ ನಡಿಬಾರ್ದು. ಈಗಾಗಲೇ 2-3 ಫೈಟ್ ನಡೆದು ಹೋಗ್ಬಿಟ್ಟಿದೆ. ಓಕೆ, ಅದು ಗಾಯಗಳಿಂದ ವಾಸಿ ಆಗ್ಬೇಕು, ಸ್ವಲ್ಪ ಜಾಸ್ತಿ ದಿವಸಗಳೇ ತಗೊಳುತ್ತೆ. ಯಾಕಂದ್ರೆ ಕ್ಯಾಪ್ಟನ್ಗೂ ಕೂಡ ಜಾಸ್ತಿ ಗಾಯಗಳಾಗಿದೆ. ಮತ್ತೆ ಕೆಸರ ಹತ್ರ ಎಲ್ಲ ಹೋಗ್ತಾ ಇರತ್ತೆ, ಅಲ್ಲಿ ನೊಣ ಏನಾದ್ರು ಮೊಟ್ಟೆ ಇಟ್ಬಿಟ್ರೆ ಗಾಯಕ್ಕೆ ತುಂಬಾ ಅಂದ್ರೆ ತುಂಬಾ ಇನ್ಫೆಕ್ಷನ್ ಆಗ್ಬಿಡುತ್ತೆ, ಕೊಳ್ತೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಇನ್ನಾದ್ರೂ ಆನೆಗಳು ಜಗಳ ಆಡದೇ ಇರುವ ರೀತಿ ಸಿಬ್ಬಂದಿ ವರ್ಗದ ಏನಾದ್ರೂ ಒಂದಕ್ಕೆ ಮಾಡ್ಬೇಕು. ಸೊ 2 ಆನೆಗಳು ಮುಖಾಮುಖಿ ಆಗ್ಬಾರ್ದು. ಸೊ ಆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಎಲ್ಲರ ಒಂದು ಅಭಿಪ್ರಾಯ. ಸೊ ಜನರು ಕೂಡ ಅದನ್ನೇ ಹೇಳೋದು. ಸೊ ಈ ರೀತಿಯ ಒಂದು ಪರಿಸ್ಥಿತಿ ಸಕಲೇಶ್ಪುರ ಭಾಗದಲ್ಲಿ. ಸೊ ಆನೆ ಬಂತು ಅಂದ್ರೆ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಮಾಹಿತಿ ಕೊಡ್ತಾರೆ ಊರಿನವರಿಗೆ. ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡಕ್ ಬರ್ತಾರೆ ಕೂಲಿ ಕಾರ್ಮಿಕರು. ಸೊ ಅವ್ರಿಗೂ ಕೂಡ ಸೊ ಅವತ್ತು ಅವರು ರಜೆ ಹಾಕ್ಬಿಡ್ತಾರೆ. ಆನೆ ಅಲ್ಲೇ ಬಿಟ್ಬಿಡುತ್ತೆ. ಸುಮಾರು ಒಂದು ಸ್ವಲ್ಪ ಮೇಯ್ಕೊಂಡು ಹೋಗುತ್ತಲ್ಲ, ನಿಧಾನಕ್ಕೆ ಮೇಯ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಒಂದು ದಿವಸ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಆನೆ ಇದೆ ಅಂತ. ಅವ್ರು ಯಾರು ಕೂಡ ಕೆಲ್ಸಕ್ಕೆ ಬರೋದಿಲ್ಲ. ಸೊ ಊರ್ನವ್ರು ಅಷ್ಟೇನೆ ಮನೆ ಒಳಗಡೆನೆ ಇರ್ತಾರೆ. ಸೊ ಒಂದು ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ ಮೈಕ್ ನಲ್ಲೆಲ್ಲ, ಜೀಪ್ ನಲ್ಲಿ. ಸೊ ಹೀಗಾಗಿ ಆತರ ಒಂದು ಪರಿಸ್ಥಿತಿ ಕಾಡಾನೆಗಳು ಬಂದ್ರೆ. ಇನ್ನ ನಮ್ಮ ಭುವನೇಶ್ವರಿ ಗುಂಪಾಗಿರ್ಬೋದು, ಓಲ್ಡ್ ಬೆಲ್ಟ್ ಗುಂಪು, ಹೆಣ್ಣಾನೆಗಳ ಗುಂಪು ಇದೆಯಲ್ಲ, ಒಂದು ಕಂಪ್ಲೀಟ್ ಒಂದು 23 ಆನೆಗಳು ಇರ್ತವೆ. ಒಂದು ಟೀಮ್ ಗೊತ್ತಿರುತ್ತೆ, ಅವ್ರು ರೇಡಿಯೋ ಕಲರ್ ಹಾಕಿರುತ್ತಲ್ಲ. ಸೊ ಅದು ಜಗ್ಬರ್ನಳ್ಳಿ ಫಾರೆಸ್ಟ್ ಅಂತಾರೆ. ಸೊ ಆ ರೀತಿಯ ಒಂದು ಫಾರೆಸ್ಟ್ ನಲ್ಲಿ ಇರ್ತವೆ. ಅದು ಕೂಡ ಕ್ರಾಸ್ ಆಗ್ತಾ ಇರುತ್ತೆ ಊರಿಗೆ ಆ ಕಡೆ ತೋಟಕ್ಕೆ. ಸೊ ಆ ರೀತಿ ಕ್ರಾಸ್ ಆಗ್ತಾ ಇರುತ್ತೆ. ಅವಾಗ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಆ ರೀತಿ ಇನ್ಫಾರ್ಮೇಶನ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಇಲ್ಲಾಂದ್ರೆ ಜನಗಳಿಗೆ ಹೆಂಗ್ ಗೊತ್ತಾಗ್ಬೇಕು? ಸೊ ಜನಗಳು ಸಂಚಾರ ಮಾಡ್ತಿರ್ತಾರೆ ರೋಡ್ ನಲ್ಲಿ, ಆನೆಗಳು ಬಂದ್ಬಿಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಸೊ ಹೀಗಾಗಿ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ತೋಟದಲ್ಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಸೊ ಆನೆಗಳು ಬಂತು ಅಂದ್ರೆ ಅವ್ರು ಇನ್ಫಾರ್ಮೇಶನ್ ಕೊಟ್ಟರೆ ಯಾರು ಕೂಡ ಕೆಲ್ಸಕ್ಕೆ ಬರೋದಿಲ್ಲ. ಸೊ ಆ ರೀತಿ ಮತ್ತೆ ತುಂಬಾ ಕೂಲಿ ಕಾರ್ಮಿಕರಿಗೂ ಕೂಡ ಕೆಲಸ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ಕೂಡ ಹೆದರ್ಕೋತಾರೆ, ಬರೋದಿಲ್ಲ ಸ್ವಾಮಿ ನಾವು ಅಂತ. ಅವರು ಕೂಡ ಕೆಲ್ಸಕ್ಕೆ ಬರೋದಿಲ್ಲ. ಅದರಿಂದಾಗಿ ನಷ್ಟ ಮಾಲೀಕರಿಗೆ, ಕಾಫಿ ತೋಟದ ಓನರ್ಸ್ ಗಳಿಗೆ, ಅವ್ರಿಗೂ ಕೆಲ್ಸಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಕಾಡಾನೆಗಳಿದೆ. ಸೊ ಆ ರೀತಿ ಮತ್ತೆ ಬೆಳೆ ನಾಶ ಆಗ್ತಾ ಇರುತ್ತೆ. ಸೊ ಸರ್ಕಾರದಿಂದ ಒಂದಿಷ್ಟು ಅಂತ ಪರಿಹಾರ ಕೂಡ ಬರುತ್ತೆ. ಸೊ ಆ ರೀತಿಯ ಒಂದು ಪರಿಸ್ಥಿತಿ ಈ ಒಂದು ಸಕಲೇಶ್ಪುರ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಇರುವಂತದ್ದು. ಆನೆಗಳ ಒಂದು ವಿಪರೀತ ಆನೆಗಳು ಅಂತ ಸಂತತಿ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ, ಅಷ್ಟೇ ಏನು ಇರೋದಿಲ್ಲ. ಸೊ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಅಂತರ ಮಾಡಬೇಕು. ಏನು ಅದಕ್ಕೆ ಯಾವ ರೀತಿ ಆನೆಗಳನ್ನ ಕಂಪ್ಲೀಟ್ ಆಗಿ ಶಾಶ್ವತವಾಗಿ, ಅಂದ್ರೆ ಜನಗಳಂತೂ ಕಂಪ್ಲೀಟ್ ಇದ್ರ ಮೇಲೆ ಆನೆಗಳ ಮೇಲೆನೆ ಹೊರ್ತಾ ಹೋಗ್ತಾರೆ. ಸೊ ಆನೆ ಈ ರೀತಿ ಮಾಡ್ತು, ಆನೆ ಈ ರೀತಿ ಮಾಡ್ತು. ಇವಾಗ ಏನಾದ್ರು ಒಂದು ಪರಿಹಾರ ಫ್ಯೂಚರ್ ನಲ್ಲಿ ಮಾಡ್ತಾ ಹೋದ್ರೆ ಸ್ವಲ್ಪ ಜನರು ಬಯುವಂತದ್ದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಈಗ ಮೇನ್ ಭೀಮಾ ಮತ್ತೆ ಕ್ಯಾಪ್ಟನ್ ಸದ್ಯಕ್ಕೆ ಹೆಸರುಗಳು ಇಲ್ಲಿ ಕೇಳಿ ಬರ್ತಿರುವಂತದ್ದು. ಸೊ ಎಲ್ರು ಕೂಡ ಭಯದಲ್ಲೇ ಓಡಾಡ್ತಿರ್ತಾರೆ. ಒಂದು ಬಿಕ್ಕೋಡು ಮುಖ್ಯ ರಸ್ತೆ ಆಗಿರ್ಬೋದು, ಎಲ್ಲಿ ಯಾವಾಗ ಆನೆ ಬಂದ್ಬಿಡುತ್ತೋ. ಮಾಮೂಲಿ ಅಂತೆ ಭೀಮಾ ಸಂಚರಿಸುವಂತದ್ದು ಬೆಳಗಿನ ಜಾವ ಮತ್ತೆ ಸಂಜೆ ಟೈಮ್ ಕಾಣಿಸ್ಕೋತಾನೆ. ಸೊ ಆ ರೀತಿ ನೀರ್ ಕುಡಿಯಕ್ಕೆ ಅಂತ ಬರ್ತಾನೆ. ಸೊ ಆ ರೀತಿ ಆತ ಒಂದು ರೋಡ್ ಕ್ರಾಸ್ ಮಾಡ್ತಾನೆ. ಮತ್ತೆ ಊರಿಗೆ ಬಂದಿರ್ತಾನಲ್ಲ, ಗ್ರಾಮಕ್ಕೆ ಬಂದಿರ್ತಾನಲ್ಲ. ಸೊ ಈಗ ವಾಪಸ್ ಮತ್ತೆ ಕಾಡಿಗೆ ಹೋಗ್ತಾ ಇರ್ತಾನೆ. ಸೊ ಆ ಒಂದು ಟೈಮ್ ನಲ್ಲಿ ಸೈಟ್ ಆಗ್ತಾನೆ ಭೀಮಾ.